ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 2.5 ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ಒಂದು ಕ್ಲಾಸ್ನಲ್ಲಿ 9ನೇ ಪ್ರಶ್ನೆವರೆಗೆ ನೋಡಿದ್ರಿ. ಇವಾಗ ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನವುಗಳನ್ನು ಅಪವರ್ತಿಸಿ ಅಂತ ಇದೆ. ಸೊ 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆಗಳನ್ನು ಅಪವರ್ತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: 27y³ + 125z³. ಎರಡನೇ ಪ್ರಶ್ನೆ 64m³ - 343m³ n³ ಎನ್ನುವಂಥದ್ದು ಎರಡನೇ ಪ್ರಶ್ನೆ. ಈ 2 ಪ್ರಶ್ನೆಗಳನ್ನು ಅಪವರ್ತಿಸಿ ಅನ್ನೋದು ಪ್ರಶ್ನೆಯಾಗಿದೆ. ಸೊ 10ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: 27y³ + 125z³ ಅಂತ ಇದೆ. 27ನ್ನು 3y³ ಅಂತ ಬರೀಬೋದು. ಯಾಕಂದರೆ 27 3ರ ಘನ ಆಗಿದೆ. 3 3 9, 9 3 27. ಅದಕ್ಕಾಗಿ 3y³ + 5³ ಮಾಡಿದಾಗ 125 ಬರುತ್ತೆ. ಅದಕ್ಕಾಗಿ 5z³ ಅಂತ ನಾವು ಇಲ್ಲಿ ಬರೀಬೋದು. ಹಾಗಾದರೆ ಇದು ಯಾವ ಒಂದು ಫಾರ್ಮ್ನಲ್ಲಿದೆ? x³ + y³ ಸೂತ್ರ ಅಪ್ಲೈ ಆಗುತ್ತೆ. ಅದಕ್ಕಾಗಿ x³ + y³ = x + y (x² - x y + y² ಸೂತ್ರ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ x ಅಂದರೆ 3y ಇದೆ, y ಅಂದರೆ 5z ಇದೆ. ಸೊ x ಅಂದರೆ 3y³, y ಅಂದರೆ 5z³. ನೆಕ್ಸ್ಟ್ ಇದನ್ನು ನಾವು ಈ ರೀತಿಯಾಗಿ ಬರೆದಾಗ ಸೂತ್ರಕ್ಕೆ ನಾವು ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಮಾಡಿದಾಗ ಏನಾಗುತ್ತೆ? x + y (x² - x y + y² ಎನ್ನುವಂಥದ್ದು ಸೂತ್ರದಲ್ಲಿ ನಾವು ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಇದು ಅಪವರ್ತನ ರೂಪದಲ್ಲಿ ಇದೆ. ಸೊ ಇದನ್ನು ನೋಡಿ, x² - y² ಅಂತಂದಾಗ ಇದನ್ನು ಎಕ್ಸ್ಪಾನ್ಷನ್ ಮಾಡಿದಾಗ 9y². ನೆಕ್ಸ್ಟ್ 3 × 5 15yz + 25z². ಈ ರೀತಿಯಾಗಿ ಅಪವರ್ತನವನ್ನು ನಾವು ಕಂಡ್ಕೋಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ 64m³ - 343m³ ಅಂತ ಇದೆ. ಇದನ್ನು ನಾವು 64 ಎನ್ನುವಂಥದ್ದು 4ರ ಘನ ಆಗಿದೆ. ಅದಕ್ಕಾಗಿ 64ನ್ನು 4m³ ಅಂತ ಬರೀಬೋದು. 343 n³ ನಾವು 7n³ ಅಂತ ಬರೀಬೋದು. ಯಾಕಂದರೆ 343 ಎನ್ನುವಂಥದ್ದು 7ರ ಘನ ಸಂಖ್ಯೆಯಾಗಿದೆ. ಅದಕ್ಕಾಗಿ ನಾವು ಈ ರೀತಿಯಾಗಿ ಬರೀಬೋದು. ಈ ಒಂದು ಸೂತ್ರದಲ್ಲಿ ನಾವು ಅಪವರ್ತನವನ್ನು ನೋಡೋದಾದರೆ ಸೊ 4m³ - 7n³ ಅಂತ ಇದೆ. ಸೊ ಇದು ಕೂಡ ಅಷ್ಟೇ, ಇಲ್ಲಿ x³ - y³ ಅಂತ ಇದೆ. ಇಲ್ಲಿ ಸೂತ್ರ ಯಾವುದು ಅಪ್ಲೈ ಆಗುತ್ತೆ ಅಂದರೆ x - y (x² + x y + y² ಎನ್ನುವಂಥ ಸೂತ್ರ ಅಪ್ಲೈ ಆಗುತ್ತೆ. ಸೊ ಆ ಒಂದು ಸೂತ್ರವನ್ನು ಕೂಡ ಬರೀಬಹುದು, ಅಥವಾ ನಿಮಗೆ ಸೂತ್ರ ಗೊತ್ತಿದ್ದರೆ ನೇರವಾಗಿ ನಾವು ಅಪ್ಲೈ ಮಾಡಿ ಬರೀಬೋದು. 4m - 7n (16m² + 28m (n) × 49n². 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರಲ್ಲಿ 2.5 ಎಕ್ಸಸೈಸ್ ಏನಿದೆ ಅದರಲ್ಲಿ ಮುಂದುವರೆದ ಪ್ರಶ್ನೆ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಈ ರೀತಿಯಾಗಿದೆ: 27x³ + y³ + z³ - 9xyz. ಈ ಒಂದು ಪ್ರಶ್ನೆ ಇದೆ. ಇದನ್ನು ಅಪವರ್ತಿಸಿ ಅಂತ ಹೇಳಿದ್ದಾರೆ. ಓಕೆ, 11ನೇ ಪ್ರಶ್ನೆಯಲ್ಲಿ ಒಂದೇ ಪ್ರಶ್ನೆ ಇದೆ. 27x³ + y³ + z³ - 9xyz. ಈ ಒಂದು ಪ್ರಶ್ನೆಯನ್ನು ಅಪವರ್ತಿಸಿ ಅಂತ ಅಂದಿದ್ದಾರೆ. 27x ಅನ್ನು ನಾವು 3x³ ಅಂತ ಬರೀಬೋದು. ಯಾಕಂದರೆ 27 3ರ ಘನ ಆಗಿದೆ. y³ ಆ್ಯಸ್ ಇಟ್ ಈಸ್, z³ ಆ್ಯಸ್ ಇಟ್ ಈಸ್. ಇವಾಗ x ಅಂದರೆ ನಾವು ಏನಂತ ತೆಗೆದುಕೊಂಡಿದ್ದೀವಿ? 3x ಅಂತ ತೆಗೆದುಕೊಂಡಿದ್ದೀವಿ. y ಆ್ಯಸ್ ಇಟ್ ಈಸ್, z ಆ್ಯಸ್ ಇಟ್ ಈಸ್.
ಓಕೆ, ಈ ಎಕ್ಸ್ ವೈ ಜೆಡನ್ನು ಮಲ್ಟಿಪಲ್ ಮಾಡಿದಾಗ 9XYZ ಅಂತ ಬರಬೇಕು. ಅದಕ್ಕಾಗಿ 3 ಇಂಟು 3. ಓಕೆ, 3 ಆ್ಯಸ್ ಇಟ್ ಈಸ್, ಯಾಕಂದರೆ ಸೂತ್ರ ಏನಿದೆ ಸೂತ್ರ ಏನಿದೆ x³ + y³ + z³ 3 ಇಂಟು ಬ್ರೆಕೆಟ್ XYZ ಅಂತ ಇದೆ. ಸೊ ಅದಕ್ಕಾಗಿ 3 ಬರ್ತಾ ಇದೆ. ಎಕ್ಸ್ ಅಂದರೆ 3x ಇದೆ, YZ. ಓಕೆ, 3x³ + y³ + z³ -3 ಇಂಟು ಬ್ರೆಕೆಟ್ 3x ಇಂಟು y ಇಂಟು z. ನಮಗೆ ತಿಳಿದಿರುವಂತಹ ಸೂತ್ರ ಈ ರೀತಿಯಾಗಿದೆ. x³ + y³ + z³ -3XYZ = x + y + z ಇಂಟು ಬ್ರೆಕೆಟ್ x² + y² + z² ಮೈನಸ್ x ಇಂಟು y ಮೈನಸ್ y ಇಂಟು z ಮೈನಸ್ zx ಅಂತ. ಸೊ ಇಲ್ಲಿ ನಾವು x ಅಂದರೆ ಏನಿದೆ 3x ಅಂತ ತೆಗೆದುಕೋಬೇಕು, y ಆ್ಯಸ್ ಇಟ್ ಈಸ್, z ಆ್ಯಸ್ ಇಟ್ ಈಸ್. ಇಲ್ಲಿ ಯಾವುದೇ ರೀತಿಯಾದ ಸ್ಥಿರಾಂಕಗಳಿಲ್ಲ. ಸೊ ಅದಕ್ಕಾಗಿ ಎಕ್ಸ್ನ ಪ್ಲೇಸ್ನಲ್ಲಿ ಮಾತ್ರ 3x ಅಂತ ಅಪ್ಲೈ ಮಾಡಬೇಕು. 3x + y + z ಇಂಟು ಬ್ರೆಕೆಟ್ 3x² + y² + z² -3xy -yz -3xz. ಸೊ ಇದನ್ನು ನಾವು ಅಪವರ್ತನ ಮಾಡಿದಾಗ 3x + y + z ಇಂಟು ಬ್ರೆಕೆಟ್ 9x² + y² + z² -3xy -yz -3xz ಅಂತ ಅಪವರ್ತನ ನಮಗೆ ಆನ್ಸರ್ ಬರ್ತಾ ಇದೆ. 12ನೇ ಪ್ರಶ್ನೆ x³ + y³ + z³ -3xyz ಅಂತ ಸೂತ್ರ ಇದೆ. ಇದು ಈಕ್ವಲ್ಸ್ ಟು 1/2 ಇಂಟು ಬ್ರೆಕೆಟ್ x + y + z ಪ್ಲಸ್ ಇಂಟು ಬ್ರೆಕೆಟ್ x - y² + y - z² ಪ್ಲಸ್ z - x². LHS = RHS ಅಂತ ನಾವಿಲ್ಲಿ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಿ ನೋಡೋಣ. ಸೊ ಇವಾಗ ನಮಗೆ ಸೂತ್ರ ಗೊತ್ತಿದೆ. x³ + y³ + z³ -3xyz x + y + z ಇಂಟು ಬ್ರೆಕೆಟ್ x² + y² + z² ಮೈನಸ್ xy - yz -xz ಅಂತ ಇದೆ. ಸೊ x³ + y³ + z³ -3xy ನಮಗೆ ಏನು ಸಾಧನೆ ಮಾಡಿದ್ದಾರೆ 1/2. ಇಲ್ಲಿ ನಾವು ಈ ಒಂದು ಟರ್ಮ್ಗೆ 1/2 ಅಂತ ಬರ್ಕೋಬೇಕು. ಈ ಒಂದು ಟರ್ಮ್ಗೆ 2 ಮಲ್ಟಿಪಲ್ ಮಾಡಬೇಕು. ಆವಾಗ 2 ಕ್ಯಾನ್ಸಲ್ ಆದಾಗ ಆ್ಯಸ್ ಇಟ್ ಈಸ್ ಇದೇ ಒಂದು ಫಾರ್ಮ್ ಬರುತ್ತೆ. ಅದಕ್ಕಾಗಿ ನಾವು 1/2 ಅಂದರೆ 2/2 ಮಾಡಿದಾಗ ಯಾವುದೇ ರೀತಿಯಾದ ಚೇಂಜಸ್ ಆಗೋದಿಲ್ಲ. ಈ 2 ಕ್ಯಾನ್ಸಲ್ ಆದಾಗ ಹಾಗೆ ಮೊದಲಿನ ಒಂದು ಸೂತ್ರ ಬರುತ್ತೆ. ಅದಕ್ಕಾಗಿ 1/2 ಇಂಟು ಬ್ರೆಕೆಟ್ x + y + z ಇಂಟು ಬ್ರೆಕೆಟ್ 2 ಇಂಟು x² + y² + z² -xy -yz -xz ಎನ್ನುವಂಥದ್ದು. ನೆಕ್ಸ್ಟ್ ಈ ಒಂದು ಟರ್ಮ್ಸನ್ನು ನಾವು ನೋಡಿದಾಗ ಇಲ್ಲಿ 1/2 ಆ್ಯಸ್ ಇಟ್ ಈಸ್, x + y + z ಆ್ಯಸ್ ಇಟ್ ಈಸ್. ಸೊ ಇವಾಗ ನೋಡಿ ಈ ಒಂದು ಟರ್ಮ್ಸ್ ಏನಿದೆ x² y² z², ಉಳಿದ ಟರ್ಮ್ಸ್ ಏನಾಗುತ್ತೆ 2xy. ಇದಕ್ಕೆ 2 ಇಂದ ನಾವು ಮಲ್ಟಿಪಲ್ ಮಾಡ್ತಾ ಹೋದಾಗ ಉಳಿದ ಟರ್ಮ್ಗಳು ಕ್ಯಾನ್ಸಲ್ ಆಗಿ ನಮಗೆ, ಸೊ ಇದನ್ನು ನಾವು 2 ಪ್ರತಿಯೊಂದಕ್ಕೂ ಇಲ್ಲಿ ಮಲ್ಟಿಪಲ್ ಮಾಡಬೇಕು. 2x², 2y², 2z², 2xy, 2yz, 2zx ಅಂತ ಬರುತ್ತೆ. ಸೊ ಈ ಒಂದು ಟರ್ಮ್ಸನ್ನು ನಾವು ರಿಅರೇಂಜ್ ಮಾಡಿದಾಗ ಆವಾಗ ಉಳಿಯುವಂಥ ಟರ್ಮ್ ನೋಡಿ x² + y² 2xy + y² + z² -2yz ಪ್ಲಸ್ x² + z² -2xz ಅಂತ ಬರುತ್ತೆ. ಸೊ ಈ 2 ಇಂದ ಒಳಗಡೆ ಇರುವಂಥ ಎಲ್ಲ ಟರ್ಮ್ಸ್ಗಳಿಗೂ ಮಲ್ಟಿಪಲ್ ಮಾಡಬೇಕು. ಆವಾಗ ನಾವು x - y² ಸೂತ್ರ ಬರೋ ಹಾಗೆ ನಾವು ಇಲ್ಲಿ ಈ ಒಂದು ಟರ್ಮ್ಸನ್ನು ಅರೇಂಜ್ ಮಾಡ್ಕೋಬೇಕು. x - y² ಅಂದರೆ ಏನು, x² + y² -2xy ಅಂತ ಸೂತ್ರ ಇದೆ. ಆ ಒಂದು ಸೂತ್ರ ಬರೋ ಹಾಗೆ ನಾವು ಅರೇಂಜ್ ಮಾಡ್ಕೊಂಡಾಗ 1/2 ಇಂಟು ಬ್ರೆಕೆಟ್ x + y + z ಇಂಟು ಬ್ರೆಕೆಟ್ ನೋಡಿ x² + y² -2xy ಅಂದರೆ x - y² ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಪ್ಲಸ್ y² + z² -2yz ಅಂತ ಇದೆ. ಸೊ ಈ ಹೋಲ್ ಟರ್ಮ್ ಏನಾಗುತ್ತೆ ಅಂದರೆ y - z² ಅಂತ ಆಗುತ್ತೆ. ಉಳಿದ ಟರ್ಮ್ ಏನಾಗುತ್ತೆ
ಜೆಡ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಥವಾ ಎಕ್ಸ್ ಮೈನಸ್ ಜೆಡ್ ಹೋಲ್ ಸ್ಕ್ವೇರ್ ಅಂತ ನಮಗೆ ಸಿಗ್ತಾ ಇದೆ. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅನ್ನೋದನ್ನು ನಾವು ಇಲ್ಲಿ ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ಸ್ ಟು 0 ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಪರಿಹಾರವನ್ನು ನೋಡಿದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ಸ್ ಟು 0 ಆದರೆ ನಾವು ಸಾಧನೆ ಮಾಡಬೇಕಾಗಿರೋದೇನು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಅಂತ. ಸೊ ಇವಾಗ ನಾವು ಮೊದಲಿಗೆ ಎಲ್ ಎಚ್ ಎಸ್ ಟರ್ಮನ್ನು ತೆಗೆದುಕೊಂಡಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಆರ್ ಎಚ್ ಎಸ್ ಅನ್ನು ತೆಗೆದುಕೊಂಡಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz. ಯಾಕಂದರೆ ಈ ಒಂದು ಟರ್ಮ್ ಆರ್ ಎಚ್ ಎಸ್ ಕಡೆಗೆ ಇರುವಂಥದ್ದು ಎಲ್ ಎಚ್ ಎಸ್ ಕಡೆಗೆ ಬಂದಾಗ ಮೈನಸ್ ಆಗುತ್ತೆ. ಅದಕ್ಕಾಗಿ ಈ ಒಂದು ಟರ್ಮ್ನ ಈ ರೀತಿಯಾಗಿ ಬರೀತಾ ಇದ್ದೀವಿ. ಸೊ ಎಕ್ಸ್ ವೈ ಜೆಡ್ ಈಕ್ವಲ್ಸ್ ಟು 0 ಆದರೆ ಈ ಟರ್ಮ್ ನೋಡಿ ಎಕ್ಸ್ ವೈ ಜೆಡ್. ಸೂತ್ರ ಏನಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ವೈ ಮೈನಸ್ ವೈ ಇಂಟು ಜೆಡ್ ಮೈನಸ್ ಎಕ್ಸ್ ಇಂಟು ಜೆಡ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಟರ್ಮನ್ನು ನಾವು 0 ಅಂತ ತೆಗೆದುಕೊಂಡಿದ್ದೀವಿ. ಯಾಕಂದರೆ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ ಟು 0 ಅಂತ. ಅದಕ್ಕಾಗಿ ಈ ಒಂದು ಸೂತ್ರವನ್ನು ನಾವು 0 ಅಂತ ಇಲ್ಲಿ ಬರ್ಕೊಂಡಿದ್ದೀವಿ. 0 ಇಂಟು ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಸೊ ಅದಕ್ಕಾಗಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಈಕ್ವಲ್ ಟು 0. ಸೊ ಇಲ್ಲಿ ಮೈನಸ್ ಇದೆ, ಇದು ಎಡಗಡೆ ಬಂದಾಗ ಅಥವಾ ಬಲಗಡೆ ಬಂದಾಗ ಏನಾಗುತ್ತೆ, ಇದು ಮೈನಸ್ ಇರುವಂಥದ್ದು ಪ್ಲಸ್ ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಎನ್ನುವಂಥದ್ದನ್ನು ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ.